ಸಾವಿನ ಮನೆಯಾಗಿದೆ. ಬಾಣಂತಿಯರ ಸರಣಿ ಸಾವುಗಳು ನಿಂತಿಲ್ಲ. ಹಸುಗೂಸುಗಳು ಯಾವ ಕಾರಣಕ್ಕೆ ಈ ರೀತಿ ಸಾಯ್ತಾ ಇದ್ದಾವೆ ಅನ್ನೋದು ಇವತ್ತಿಗೂ ಪತ್ತೆ ಆಗಿಲ್ಲ. ಕಳೆದ 1.5 ವರ್ಷದಲ್ಲಿ 2800ಕ್ಕೂ ಹೆಚ್ಚು ರೈತರ ಆತ್ಮಹತ್ಯೆಗಳು ನಡೆದಿದೆ. ಪ್ರಾಮಾಣಿಕ ಅಧಿಕಾರಿಗಳು ಆತ್ಮಹತ್ಯೆ ದಾರಿ ಹಿಡಿತಾ ಇದ್ದಾರೆ. ಗುತ್ತಿಗೆದಾರರು ಸಾವಿಗೆ ಶರಣಾಗ್ತಾ ಇದ್ದಾರೆ. ಕರ್ನಾಟಕ ಸಾವಿನ ಮನೆಯಾಗಿದ್ದರೂ ಇದಕ್ಕೆ ಸಂಬಂಧ ಇಲ್ಲವೇನೋ ರೀತಿಯಲ್ಲಿ ಇಲ್ಲ ಅನ್ನೋ ರೀತಿಯಲ್ಲಿ ಆಳುವ ಕಾಂಗ್ರೆಸ್ ಸರ್ಕಾರ ವರ್ತನೆ ಮಾಡ್ತಾ ಇದೆ. ರೋಮ್ ಹೊತ್ತುವರಿಬೇಕಾದ್ರೆ ನ್ಯೂರೋ ಪಿಟೀಲ್ ಬಾರಿಸ್ತಾ ಇದ್ದ ಅಂತ ರೋಮ್ನಲ್ಲಿರುವಂಥ ಗಾದೆ ಮಾತು. ಕರ್ನಾಟಕ ಸಾವಿನ ಮನೆಯಾಗಿದ್ದರೂ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಕಲ್ಲು ಹೃದಯವನ್ನು ನಕ್ಸಲರಿಗೆ ಸರ್ಕಾರ ಶರಣಾಗಿದೆಯೋ? ನಕ್ಸಲರು ಶರಣಾಗಿದ್ದರೆ ಅವರು ಕಂಡೀಷನ್ ಹಾಕ್ತಿರ್ಲಿಲ್ಲ. ಅವರು ಆಯುಧಗಳನ್ನು ತಾವೇನು ಬಳಕೆ ಮಾಡ್ಕೊಳ್ತಿದ್ರಲ್ಲ, ಆಯುಧಗಳನ್ನು ಒಪ್ಪಿಸ್ಬೇಕಿತ್ತು. ನನಗಿರೋ ಮಾಹಿತಿ ಪ್ರಕಾರ ಈ ಗಳಿಗೆವರೆಗೂ ಅವ್ರ ಹತ್ರ AK-47 AK-56 ಬಾಂಬೋ ಗಿಂಬೋ ಏನೋ ಇದ್ವಲ್ಲ, ಯಾವುದೂ ಕೊಟ್ಟಿಲ್ಲ. ಮತ್ತು ಅವ್ರ ಕಂಡೀಷನ್ ಆಗ್ತಾ ಇದ್ದಾರೆ. ಅಂದರೆ ಶರಣಾಗಿರೋದು ನಕ್ಸಲರು ಅಥವಾ ನಕ್ಸಲರಿಗೆ ಸರ್ಕಾರ ಶರಣಾಗಿದೆಯೋ? ಸಿದ್ದರಾಮಯ್ಯನವರ ಸಾಫ್ಟ್ವೇರ್ನ ಅರ್ಬನ್ ನಕ್ಸಲರು ಡಿಕ್ಟೇಟ್ ಮಾಡ್ತಾರೆ. ಅವರ ಒಡ್ಡೋಲಗದಲ್ಲಿ ಬಹುತೇಕ ಜನ ಮಾನಿಟರ್ ಮಾಡೋರೆಲ್ಲರೂ ಅರ್ಬನ್ ನಕ್ಸಲ್ಸೇ ಇದ್ದಾರೆ, ಗೈಡ್ ಮಾಡೋರು ಅರ್ಬನ್ ನಕ್ಸಲ್ಸೇ ಇದ್ದಾರೆ. ಹಾಗಾಗಿ ನಂದೊಂದು ಮೂಲಭೂತ ಪ್ರಶ್ನೆ, ಶರಣಾಗಿರೋದು ನಕ್ಸಲರು ಅಥವಾ ನಕ್ಸಲರಿಗೆ ಶರಣಾಗಿದ್ದಾರೋ? ನಕ್ಸಲರಿಗೆ ಶರಣಾಗಿಲ್ಲ ಅನ್ನೋದಾದರೆ ಅವರಿಗೆ ನೆರವು ಕೊಡ್ತಿದ್ದವ್ರು ಯಾರು ಪತ್ತೆ ಹಚ್ಚಬೇಕು. ಆಯುಧಗಳು ವಶಕ್ಕೆ ತಗೊಳ್ಬೇಕು. ನೆರವು ಕೊಡ್ತಾ ಇದ್ದಂಥವ್ರನ್ನ ಬಂಧಿಸಬೇಕು. ಕಾನೂನು ಕ್ರಮ ಆಗಬೇಕು. ಹಾಗಾದಾಗ ಮಾತ್ರ ನಕ್ಸಲರು ಶರಣಾಗಿದ್ದಾರೆ ಅಂತ ಭಾವಿಸ್ಬೋದು. ಇಲ್ಲದೇ ಇದ್ದರೆ ನಕ್ಸಲರಿಗೆ ಇವರು ಶರಣಾಗಿದ್ದಾರೆ ಅಂತ ಭಾವಿಸ್ಬೇಕಾಗತ್ತೆ.